ವಿಶೇಷವಾಗಿ ಮುಸ್ಲಿಂ ಮುಖಂಡರಲ್ಲಿ ಒಂದು ಚಾಲೆಂಜ್ ಮಾಡ್ತೀನಿ ನಾನು. ಚಾಲೆಂಜ್ ಇದೆ ಅಬ್ದುಲ್ ಮಾಡಿ ಸರ್. 2006ರಲ್ಲಿ 1,20,000 ಎಕರೆ ಇತ್ತು ವಕ್ಫ್ನ ಆಸ್ತಿ. ಹೌದು. 2024ಕ್ಕೆ ಅದು 9,40,000 ಎಕರೆ ಆಗಿದೆ. ಒಂದ್ಸಲ ಸ್ಕ್ರೀನ್ ಮೇಲೆ ನಂಬರ್ಸ್ ಹಾಕ್ಬಿಡಿ. 1,20,000 2006ರಲ್ಲಿತ್ತು, 9,40,000 ಈಗಾಗಿದೆ. 2006ಕ್ಕಿಂತ ಮುಂಚಿನ ಜಮೀನಿನ ವಿಷಯಕ್ಕೆ ನಾನು ಹೋಗೋದಿಲ್ಲ, ಆಯ್ತಪ್ಪ ವಕ್ಫ್ ಅಂತ ಅನ್ಕೊಳ್ಳೋಣ. 1,20,000 ಎಕರೆ ಈಗ 9,40,000 ಆಗಿದೆಯಲ್ಲ. 2006ರಿಂದ 2024 ತನಕ ಹೆಚ್ಚುವರಿಯಾಗಿ 8,20,000 ಎಕರೆ ವಕ್ಫಿಗೆ ಬಂದಿದೆ ಅಂತ ಅರ್ಥ. 8,20,000 ಎಕರೆ. ಈ ಒಂದು ನಿಮಿಷ ಪೂರ್ತಿ ಕೇಳಿಸ್ಕೊಂಬಿಡಿ, ಚಾಲೆಂಜ್ ಏನು ಅನ್ನೋದು ಕೇಳಿಸ್ಕೊಳ್ಳಿ. ಈ 8,20,000 ಎಕರೆ ಜಮೀನನ್ನು ಯಾರ್ಯಾರು ವಕ್ಫಿಗೆ ದಾನ ಮಾಡಿದ್ರು ಅನ್ನುವ ದಾನ ಪತ್ರಗಳನ್ನ ದೇಶದ ಮುಂದೆ ವಕ್ಫ್ ಬೋರ್ಡ್ ಇಡಬೇಕು. ಚಾಲೆಂಜ್ ಇದು. ದಿಸ್ ಇಸ್ ದ ಚಾಲೆಂಜ್ ಐ ಆಮ್ ಮೇಕಿಂಗ್. 2006ಕ್ಕಿಂತ ಒಂದು ನಿಮಿಷ 2006ಕ್ಕಿಂತ ಮುಂಚೆ 1,20,000 ವಕ್ಫಿಗೆ ಹೆಂಗೆ ಬಂತು ಅನ್ನೋದು ವಿಷಯಕ್ಕೆ ಬೇಡ ಹೋಗೋದು. ಆಯ್ತಪ್ಪ ಒಪ್ಕೊಂಡ್ಬಿಡೋಣ, 1,20,000 ಎಕರೆ ಇತ್ತು. 2024ಕ್ಕೆ 9,40,000 ಎಕರೆ ಆಗಿದೆ. ಹೆಚ್ಚುವರಿಯಾಗಿ 8,20,000 ಎಕರೆನ ಇಲ್ಲ 7,20,000 ಎಕರೆ ಆಗುತ್ತೆ. ಅಷ್ಟು ಜಮೀನಿನ ದಾನ ಪತ್ರಗಳನ್ನು ದೇಶದ ಮುಂದೆ ವಕ್ಫ್ ಬೋರ್ಡ್ ಇಟ್ಬಿಡ್ಲಿ. ಇಟ್ ಇಸ್ 70% ಆಸ್ತಿನೇ ವಕ್ಫದ್ ಹೊರಟೋಗ್ಬಿಡುತ್ತೆ. ಇಟ್ ಇಸ್ ಅನ್ ಓಪನ್ ಚಾಲೆಂಜ್ ಅಬ್ದುಲ್ ರಜಾಕ್, ಓಪನ್ ಚಾಲೆಂಜ್. ನೋಡಿ, ನಾನು ಒಂದು ಚಾಲೆಂಜ್ ಮಾಡ್ಬಿಡ್ತೀನಿ. ಮುಸ್ಲಿಮರ ಉದ್ಧಾರಕ್ಕಾಗಿ ಈ ಜಮೀನುಗಳನ್ನೆಲ್ಲ ದಾನ ಮಾಡಿದ್ರು ಅನ್ನೋದಾದ್ರೆ ಆ ದಾನ ಪತ್ರಗಳನ್ನು ದೇಶದ ಮುಂದೆ ಇಟ್ಬಿಡು. ಈ ಬಿಲ್ಲು ಈ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇದು ಪಾಸ್ ಆಗಲ್ಲ ಅನ್ನೋದನ್ನ